ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ನೃಪತಂಗ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪ್ಲ್ಯಾನ್ ಅಂತಂದ್ರೆ 30-40 ಈಸ್ಟ್ ಫೇಸಿಂಗ್. ಇದ್ರೊಳಗೆ ಏನೈತೆ ಅಂದ್ರೆ ಇವತ್ತು ಡಿಫ್ರೆಂಟಾಗಿ ಸೌತ್ ವೆಸ್ಟ್ ಕಾರ್ನರ್ನಾಗ ನೀವು ನೈಋತ್ಯ ದಿಕ್ಕಿನೊಳಗೆ ಸ್ಟೇರ್ಕೇಸ್ ಕೊಡಬಹುದಾ, ಕೊಟ್ಟಿದ್ರೆ ಯಾಕೆ ಕೊಟ್ಟೇವಿ, ಅದೇ ರೀತಿ ಅದನ್ನು ಚೇಂಜಸ್ ಹೆಂಗೆ ಮಾಡ್ಕೋಬಹುದು, ಅದು ವಾಸ್ತು ಪ್ರಕಾರ ಕರೆಕ್ಟ್ ಐತೋ ಇಲ್ಲೋ ಅಂತಂದು ಇವತ್ತು ಕಂಪ್ಲೀಟಾಗಿ ಪ್ಲ್ಯಾನ್ ಒಳಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಪ್ಲೀಸ್ ವಾಚ್ ಮಾಡಿರಿ ಪ್ಲ್ಯಾನನ್ನು. ಆ್ಯಸ್ ಯೂಶ್ವಲ್ ನಾನು ವಾಕಿಂಗ್ ಮಾಡತ್ತೀನಿ. ವಾಕಿಂಗ್ ಆದಮೇಲೆ ನಿಮಗೆಲ್ಲರಿಗೂ ಸಿಗ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ಹಾಯ್, ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತಿನ ಪ್ಲ್ಯಾನ್ ಸೈಜ್ ಏನಂದ್ರೆ 30-40 ಈಸ್ಟ್ ಫೇಸಿಂಗ್. ಇಲ್ಲಿ ನೋಡ್ಬೋದು ನೀವು ಈಸ್ಟ್ ಫೇಸಿಂಗ್ ನಾನು ಡೈರೆಕ್ಷನ್ ಮೆನ್ಷನ್ ಮಾಡಿಬಿಡ್ತೀನಿ. ದಿಸ್ ಈಸ್ ಈಸ್ಟ್, ಇದು ವೆಸ್ಟ್ ನಿಮ್ದು, ಇದು ಸೌತ್ ಆಗಿರ್ತೈತಿ. ಅಗೇನ್ ಇದು ನಿಮ್ದು ನಾರ್ತ್ ಡೈರೆಕ್ಷನ್ ಇಲ್ಲೇ ನೋಡ್ಬೋದು ನೀವು. ಇದು ಈಸ್ಟ್ ಫೇಸಿಂಗ್ ರೋಡ್ ಇರ್ತೈತಿ ನಿಮ್ದು ಇಲ್ಲೇ. ಓಕೆ, ಇದು ನಿಮ್ದು ಈಸ್ಟ್ ಫೇಸಿಂಗಿಗೆ ಮೇನ್ ಗೇಟ್. ಆಮೇಲೆ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಿಮ್ದು ಈಸ್ಟ್ ಫೇಸಿಂಗಿಗೆ ಮೇನ್ ಡೋರ್ ಕೂಡ ಇರ್ತೈತಿ. ಇದನ್ನು ಪ್ಲ್ಯಾನ್ ಒಂದ್ಸಲ ನೋಡಿರಿ. ನೋಡೋದಾಗಿದ್ರೆ ನಾನು ಝೂಮ್ ಇನ್ ಮಾಡ್ತೀನಿ, ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಗೇನ್ ಈ ಪ್ಲ್ಯಾನ್ ಒಳಗೆ ಏನು ಚೇಂಜ್ ಐತೆ ಅಂದರೆ ಸ್ಟೇರ್ ಕೇಸ್ ನಾವಿಲ್ಲೇ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಸ್ಟೇರ್ ಕೇಸ್ ಕೊಟ್ಟಿವಿ. ಯೂಶ್ವಲಿ ನಾವು ಈ ಪ್ಲೇಸ್ ಒಳಗೆ ಸ್ಟೇರ್ ಕೇಸ್ ಕೊಡ್ತಿದ್ವಿ. ಇಲ್ಲಿ ಯಾಕೆ ಕೊಟ್ವಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಝೂಮ್ ಇನ್ ಮಾಡತ್ತೀನಿ, ನೋಡಿರಿ. ಇಲ್ಲೇ ನಾವು ಈಸ್ಟ್ ಕಡೆಯಿಂದ ಒಳಗಡೆ ಬಂದರೆ ನಿಮ್ಗೆ ಪಾರ್ಕಿಂಗ್ 29 ಫೀಟ್, ಇಲ್ಲಿಂದ ಇಲ್ಲಿಗೆ ನಿಮ್ಗೆ 29 ಫೀಟ್, ಆಮೇಲೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಉದ್ದ 7 ಫೀಟ್ ಸಿಗ್ತೈತಿ. ನೆಕ್ಸ್ಟ್ ಮೇನ್ ಡೋರಿಂದ ಒಳಗಡೆ ಬಂದ್ರೆ ನಿಮ್ಗೆ ಒಂದು ದೊಡ್ಡದು ಲಿವಿಂಗ್ ರೂಮ್ ಸಿಗ್ತೈತಿ. ಸೈಜ್ 10 ಫೀಟ್ ನಿಮ್ಗೆ ಅಗಲ ಐತಿ. ಆಮೇಲೆ 17 ಫೀಟ್ 9 ಇಂಚ್ ನಿಮ್ಗೆ ಉದ್ದ ಲಿವಿಂಗ್ ರೂಮ್ ಸಿಗ್ತೈತಿ. ನೀವು ಇಲ್ಲೇ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕಿಗೆ ಬಂದ್ರೆ ಇಲ್ಲಿ ನಿಮ್ದು ಕಿಚನ್ ಐತಿ. ಕಿಚನ್ ನಿಮ್ಗೆ ಸೈಜ್ ಎಷ್ಟೈತಿ ಅಂತಂದ್ರೆ 5 ಫೀಟ್ 6 ಇಂಚ್ ಬೈ 9 ಫೀಟ್ 6 ಇಂಚ್ ಐತಿ. ಅಂದ್ರೆ ಅಗ್ಲಕ್ಕೆ ನಿಮ್ಗೆ 5.5 ಫೀಟ್ ಐತಿ, ಉದ್ದಕ್ಕೆ ನಿಮ್ಗೆ ಇಲ್ಲಿ ತನ ಅಂದ್ರೆ 9 ಫೀಟ್ 6 ಇಂಚ್ ನಿಮ್ಗೆ ಜಾಗ ಸಿಗ್ತೈತಿ. ಅಗೇನ್ ನೀವು ಇಲ್ಲೇ ನೋಡ್ಬೋದು ಕಿಚನ್ದು ಒಂದು ಕಟ್ಟಿ ಐತಿ. ಕಿಚನ್ ಕಟ್ಟಿ ಇದ್ರದ್ದು ಎಷ್ಟು ಸೈಜ್ ಐತಿ ಅಂದ್ರೆ 18 ಇಂಚಸ್, ಅಂದ್ರೆ 1.5 ಫೀಟ್ ನಿಮ್ಗೆ ಅಗಲ ಸಿಗುತ್ತೆ. ಅಗೇನ್ ಇದು ಏನು ಬ್ಲೂ ಕಲರ್ ಒಳಗೆ ಐತಲ್ಲ, ಇಲ್ಲಿಂದ ಇಲ್ಲಿ ತನ ನಿಮ್ಗೆ ಇದು ಡಿಶ್ ವಾಷರ್ ಏರಿಯಾ. ಇಲ್ಲಿ ನೀವು ಸಿಂಕ್ ಪ್ಲೇಸ್ ಮಾಡ್ಕೊಂಡು ನೀವು ಕಿಚನ್ ಐಟಮ್ಸನ್ನು ವಾಶ್ ಮಾಡ್ಕೋಬಹುದು. ಅಗೇನ್ ನೀವು ಇಲ್ಲಿ ನೋಡಬಹುದು, ಇಲ್ಲಿಂದ ಇಲ್ಲಿಗೆ ನಿಮ್ಗೆ 4 ಫೀಟ್ ಉದ್ದ ಐತಿ. ಅಗೇನ್ ಇಲ್ಲಿಂದ ಇಲ್ಲಿಗೆ ನಿಮ್ಗೆ 9 ಫೀಟ್ ಅಗಲ ಐತಿ. ನೀವು ಇದನ್ನ ಡೈನಿಂಗ್ ಏರಿಯಾ ಆಗಿ, ಸ್ಮಾಲ್ ಡೈನಿಂಗ್ ಏರಿಯಾ ಆಗಿ ಯೂಸ್ ಮಾಡ್ಕೋಬಹುದು. ಅಗೇನ್ ನೀವು ಇಲ್ಲಿ ನೋಡೋದಾದ್ರೆ ಕಿಚನಿಗೆ ಒಂದು ಬ್ಯಾಕ್ ಡೋರ್ ಅನ್ನು ನಾವು ಪ್ರೊವೈಡ್ ಮಾಡೀವಿ. ಇಲ್ಲೇ ನೀವು ಬಂದು ಕಿಚನ್ ಹೌಸ್ ಹೋಲ್ಡ್ ಐಟಮ್ಸ್ ನೀವು ಇಲ್ಲಿ ವಾಶ್ ಮಾಡ್ಕೋಬಹುದು. ಬಟ್ಟೆ ಕೂಡ ನೀವು ಇಲ್ಲಿ ವಾಶ್ ಮಾಡ್ಕೋಬಹುದು. ಸಾಕಷ್ಟು ನಿಮ್ಗೆ ಇಲ್ಲಿ ಜಾಗ ಸಿಗುತ್ತೆ. ನೆಕ್ಸ್ಟ್ ಇಲ್ಲೇ ನಾವು ಲಿವಿಂಗ್ ರೂಮ್ ಇಂತ ಸೌತ್ ವೆಸ್ಟ್ ಕಾರ್ನರ್ನಾಗ ನೋಡೋದಾದ್ರೆ ಮಾಸ್ಟರ್ ಬೆಡ್ರೂಮ್ ಐತಿ. ಸೈಜ್ ಏನೈತಪ್ಪ ಅಂದ್ರೆ ಅಗಲ 9 ಫೀಟ್ ಐತಿ. ಅಗೇನ್ ಉದ್ದ ನಿಮ್ಗೆ 11 ಫೀಟ್ ಐತಿ. ಇದು ದೊಡ್ಡದು ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ಇಲ್ಲಿ ಸಿಗ್ತೈತಿ. ನೀವು ಬೇಕಂದ್ರೆ ಇಲ್ಲೇ ಕಬೋರ್ಡ್ ಕೂಡ ಮಾಡ್ಕೋಬಹುದು ಈ ಜಾಗದಾಗ. ಅಗೇನ್ ನೀವು ಇಲ್ಲೇ ನೋಡೋದಾದ್ರೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಐತಿ, ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಏರಿಯಾ 3 ಫೀಟ್ ಬೈ 4 ಫೀಟ್, ಅಂದ್ರೆ ಅಗಲ 3 ಫೀಟ್ ಐತಿ, ಉದ್ದ 4 ಫೀಟ್ ಐತಿ. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಿಮ್ಗೆ ಏನೈತಿ ಅಂದ್ರೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಐತಿ. ಇದ್ರ ಸೈಜ್ ಎಷ್ಟೈತೆ ಅಂದ್ರೆ 5 ಫೀಟ್ 6 ಇಂಚ್, ಅಂದ್ರೆ 5.5 ಫೀಟ್ ನಿಮ್ಗೆ ಅಗಲ ಐತಿ. 3 ಫೀಟ್ 6 ಇಂಚ್ ನಿಮ್ಗೆ ಉದ್ದ ಐತಿ. ಇಲ್ಲಿ ನೀವು ನೋಡ್ಬೋದು ಕಮೋಡನ್ನು ನಾವು ಯಾವಾಗಲೂ ಯಾವ ಕಡೆ ಫೇಸ್ ಮಾಡಿ ಪ್ಲೇಸ್ ಮಾಡ್ಬೇಕಂದ್ರೆ ಐದರ್ ಇಟ್ ಶುಡ್ ಬಿ ಇನ್ ನಾರ್ತ್ ಡೈರೆಕ್ಷನ್ ಅಥವಾ ಸೌತ್ ಡೈರೆಕ್ಷನ್. ಅಂದ್ರೆ ನಾವು ಇಲ್ಲೇ ಕಮೋಡ್ ಮೇಲೆ ಕುಂತಾಗ ನಾವು ಸೌತ್ ಅಥವಾ ನಾರ್ತ್ ಡೈರೆಕ್ಷನ್ ಫೇಸ್ ಮಾಡ್ಬೇಕು. ಈಗ ನಾವು ಈ ಕಡೆ ಇಲ್ಲಿ ಕುಂತ್ರೆ ಸೌತ್ ಡೈರೆಕ್ಷನ್ ಫೇಸ್ ಮಾಡ್ತೀವಿ ವಾಸ್ತು ಪ್ರಕಾರ, ವಿಚ್ ಇಸ್ ಅಗೇನ್ ಕರೆಕ್ಟ್. ನೆಕ್ಸ್ಟ್ ನಾವು ಇಲ್ಲೇ ಬೆಡ್ರೂಮ್ ಇಂದ ಹೊರಗೆ ಬಂದ್ರೆ ಇಲ್ಲೇ ನಿಮ್ಗೆ ಇನ್ನೊಂದು ಬೆಡ್ರೂಮ್, ಗೆಸ್ಟ್ ಬೆಡ್ರೂಮ್ ಸಿಗ್ತೈತಿ. ಇದ್ರ ಸೈಜ್ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಉದ್ದ ನಿಮ್ಗೆ 7.5 ಫೀಟ್ ಐತಿ. ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಅಗಲ 10 ಫೀಟ್ ನಿಮ್ಗೆ ಇಲ್ಲೊಂದು ಬೆಡ್ರೂಮ್ ಸಿಗ್ತೈತಿ. ಮೀಡಿಯಂ ಸೈಜ್ ಬೆಡ್ರೂಮ್ ಇದೆ. ನೆಕ್ಸ್ಟ್ ಇಲ್ಲೇ ನೀವು ಡ್ರೆಸ್ಸಿಂಗ್ ಏರಿಯಾ ಆಗೇನು 3 ಫೀಟ್ ಬೈ 4 ಫೀಟ್ ಇಲ್ಲೇ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲೇ ನೀವು ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಿಮ್ಗೆ ಇಲ್ಲೇನೈತೆ ಅಂದ್ರೆ ಅಟ್ಯಾಚ್ಡ್ ಬಾತ್ ಮತ್ತು ಟಾಯ್ಲೆಟ್ ಐತಿ. ಸೈಜ್ ನಿಮ್ಗೆ 6 ಫೀಟ್ 6 ಇಂಚ್ ಅಗಲ ಐತಿ, 3.5 ಫೀಟ್ ನಿಮ್ಗೆ ಉದ್ದ ಸಿಗ್ತೈತಿ. ಅಗೇನ್ ನೀವು ಇಲ್ಲೇ ನೋಡಬಹುದು, ಇಲ್ಲೇ ಸ್ಟೇರ್ ಕೇಸನ್ನು ಎವ್ರಿ ಟೈಮ್ ಇಲ್ಲೇ ಕೊಡ್ತಿದ್ವಿ, ಇವತ್ತು ಇಲ್ಲೇ ಕೊಟ್ಟಿವಿ. ಯಾಕಂತಂದ್ರೆ ಇಲ್ಲೇ ಕಿಚನ್ನಿಗೆ ಬ್ಯಾಕ್ ಡೋರ್ ಕೊಟ್ಟಿರೋದ್ರಿಂದ ನಾವು ಇಲ್ಲೇ ಜಾಗ ಎಕ್ಸೆಸ್ ಮಾಡ್ಕೋಬೇಕಂತ, ಅಂದ್ರೆ ಯೂಸ್ ಮಾಡ್ಕೋಬೇಕಂತಂದು ಇದನ್ನ ನಾವು ಇಲ್ಲೇ ಜಾಗ 6 ಫೀಟ್ 6 ಇಂಚ್ ಬಿಡಾತಿದ್ವಿ. ಸೊ ಅದಕ್ಕೆ ನಾವಿಲ್ಲೇ ಪಾರ್ಕಿಂಗಿಗೆ ಜಾಗ ಬಿಟ್ಕೊಂಡು ಈ ಏರಿಯಾನ ನಾವು ಇಲ್ಲೇ ಸ್ಟೇರ್ ಕೇಸಿಗೆ ಯೂಸ್ ಮಾಡ್ಕೊಂಡ್ವಿ. ಸ್ಟೇರ್ ಕೇಸ್ ಕೂಡ ನೀವು ನೋಡ್ಬೋದು, ಹಿಂಗೆ ಮೇಲ್ಗಡೆ ಹೋಗ್ತೀರಿ, ಇಲ್ಲಿ ಅಗೇನ್ ನಿಮ್ಗೆ 3 ಫೀಟ್ ಏನು ಸಿಗುತ್ತೆ, ಇಲ್ಲಿ ಲ್ಯಾಂಡಿಂಗ್ ಇರ್ತೈತಿ. ಇಲ್ಲಿಂದ ಮೇಲ್ಗಡೆ ಹೋದ್ರೆ ನೀವು ಅಗೇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ನೀವು ಇಲ್ಲಿ ತಿರ್ಗಾಡ್ತೀರಿ. ವಾಸ್ತು ಪ್ರಕಾರ ನೀವು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ
ತಿರುಗಿದ್ರೆ ಕರೆಕ್ಟ್ ಅಂತ ನಾವು ಹೇಳ್ಬೋದು. ಇಲ್ಲೇ ನಿಮ್ಗೆ ಮೇಲ್ಗಡೆ ಟೆರೆಸ್ ಎಕ್ಸೆಸ್ ಸಿಗ್ತೈತಿ. ಅಗೇನ್ ನೀವು ಇಳಿಬೇಕಾದ್ರೂ ಕೂಡ ನೋಡಬಹುದು. ಇಲ್ಲಿಂದ ನೀವು ಮೇಲ್ಗಡೆಯಿಂದ ಕೆಳಗೆ ಇಳಿದು ಬಂದರೆ ನೀವು ಯಾವ ಕಡೆ ಫೇಸ್ ಮಾಡ್ಬೇಕಂದ್ರೆ ಇಳಿಯಬೇಕಾದ್ರೆ ಐದರ್ ನೀವು ಈಸ್ಟ್ ಕಡೆ ಫೇಸ್ ಮಾಡ್ಬೇಕು ಅಥವಾ ನಾರ್ತ್ ಕಡೆ ಫೇಸ್ ಮಾಡ್ಬೇಕು. ಈಗ ನೀವು ಇಲ್ಲಿಂದ ಇಳ್ಕೊಂಡು ಬಂದರೆ ಇದು ನಿಮ್ದು ಈಸ್ಟ್ ಕಡೆ ಫೇಸ್ ಮಾಡಿ ಇಳ್ಕೊಂಡು ಹೋದಂಗೆ ಆಗ್ತೈತಿ. ವಾಸ್ತು ಪ್ರಕಾರ ಅದು ಕೂಡ ಕರೆಕ್ಟಾಗಿ ಐತಿ. ಇನ್ನು ಡೋರ್ ಸೈಜಸ್ ನೋಡೋದಾದ್ರೆ ಮೇನ್ ಡೋರ್ 3 feet 6 inch ಅಂದರೆ 3.5 feet ಅಗಲ, 7 feet ಹೈಟ್ ನಿಮ್ದು ಮೇನ್ ಡೋರ್ ಐತಿ. ಅದನ್ನು ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಅಗೇನ್ ನಿಮ್ದು ಇಲ್ಲೇ ಪೂಜಾ ರೂಮದ್ದು ನಾನು ಸೈಜಸ್ ಹೇಳಿಲ್ಲ. ಪೂಜಾ ರೂಮ್ ಅಗಲ 3 feet ಐತಿ ಮತ್ತು ಉದ್ದ 5 feet 6 inch ಐತಿ. ಇದು ನಾರ್ತ್ ಈಸ್ಟ್ ನಿಮ್ಗೆ ಸೈಡ್ಗೆ ಪೂಜಾ ರೂಮನ್ನು ನಾವು ಪ್ಲೇಸ್ ಮಾಡೀವಿ. ನೆಕ್ಸ್ಟ್ ಇಲ್ಲೇ ನೀವು ಒಂದು ಡಬಲ್ ಡೋರ್ನ ಮಾಡಿಕೊಂಡು ಇದ್ರದ್ದು 3 feet ನೀವು ಇಲ್ಲೇ ಡೋರ್ ಜಾಗ ಕೊಟ್ಕೊಂಡು ಡಬಲ್ ಡೋರ್ ನೀವು ಇಲ್ಲೇ ಪ್ಲೇಸ್ ಮಾಡ್ಕೋಬಹುದು. ಅಗೇನ್ ನೀವು ಇಲ್ಲೇ ಬ್ಯಾಕ್ ಡೋರ್ ನೋಡತ್ತೀರಿ. ಬ್ಯಾಕ್ ಡೋರ್ ಸೈಜ್ ಏನಂತಂದ್ರೆ D1 ಮಾಡೋಣ. D1 ಎಷ್ಟು ಐತಿ ಸೈಜ್ ಅಂತಂದ್ರೆ 3 feet ಅಗಲ, 7 feet ಹೈಟ್ ಐತಿ. ಅಗೇನ್ ಇಲ್ಲೂ D1 3 feet ಹೈಟ್ 3 feet ಅಗಲ, 7 feet ಹೈಟ್ ಐತಿ. ಇಲ್ಲಿ ನೀವು ಗೆಸ್ಟ್ ಬೆಡ್ರೂಮದ್ದು ಸೇಮ್ ಡೈಮೆನ್ಷನ್ ಐತಿ. ಇನ್ನು D2 ನೋಡೋದಾದ್ರೆ D2 2.5 feet ಐತಿ ಅಗಲ, ಆಮೇಲೆ ಹೈಟ್ 7 feet ಐತಿ. ಇದು ಕೂಡ ಸೇಮ್ ಐತಿ. ನೆಕ್ಸ್ಟ್ ನೀವು ಇಲ್ಲೇ ನಂಬರ್ ಆಫ್ ಡೋರ್ಸ್ ನೀವು ಕೌಂಟ್ ಮಾಡ್ಬೋದು. ಯಾವಾಗಲೂ ಇವನ್ ನಂಬರ್ ನಮ್ಗೆ ಡೋರ್ಸ್ ಇರ್ಬೇಕಂತಂದು ವಾಸ್ತು ಪ್ರಕಾರ ಹೇಳ್ತಾರೆ. ಸೊ ಇಲ್ಲಿ ಕೌಂಟ್ ಮಾಡಿದಾಗ 1 2 3 4 5 6 7 ಆಗ್ತಾವೆ. ಸೊ ಅವಾಗ ನೀವು ಏನು ಮಾಡ್ಬೇಕಂದ್ರೆ ಇದನ್ನು ಇಲ್ಲೇ ಎಕ್ಸ್ಟೆಂಡ್ ಮಾಡಿಕೊಂಡು ವಾಲ್ ಈ ಡೋರ್ ಎದುರಿಗೆ ಇಲ್ಲಿ ಇನ್ನೊಂದು ನೀವು ಡೋರ್ನ D2 ಅಂತ ಕೊಟ್ಕೊಂಡ್ರೆ D1 ಅಂತ ಮಾಡಿದರೆ ಇಲ್ಲಿ ನಿಮ್ಗೆ 3 feet ಡೋರ್ ಸಿಗುತ್ತೆ. 7 feet ಹೈಟ್ ಆಗ್ತೈತಿ. ಅವಾಗ ಟೋಟಲ್ ನಂಬರ್ ಆಫ್ ಡೋರ್ಸ್ ಅಗೇನ್ ನಿಮ್ಗೆ 8 ಡೋರ್ ಆಗ್ತವೆ. ಅವಾಗ ಇವನ್ ನಂಬರ್ ಆಕೈತಿ. ವಾಸ್ತು ಪ್ರಕಾರ ಇದು ಕರೆಕ್ಟ್ ಆಕೈತಿ. ನೆಕ್ಸ್ಟ್ ವಿಂಡೋದು ನೋಡೋದಾದ್ರೆ ಕೌಂಟ್ ಮಾಡೋಣ. ವಿಂಡೋ ಫಸ್ಟ್ 1 2 3 4 5 6 7 8 9 10 ವಿಂಡೋ ಇಲ್ಲೇ ಅದಾವು. ಸೊ ಇದು ಇವನ್ ನಂಬರ್ ಆಫ್ ವಿಂಡೋಸ್ ಇಲ್ಲೇ ನಮ್ಗೆ ಸಿಗ್ತಾವೆ. ವಿಂಡೋ ಸೈಜ್ ನೋಡೋದಾತಂದ್ರೆ ನಾವು ಝೂಮ್ ಇನ್ ಮಾಡ್ತೀನಿ. ವಿಂಡೋ ಸೈಜ್ ಇದು 4x4 ಐತಿ. ಇದು ಕೂಡ 4x4 ಐತಿ. ಇಲ್ಲಿ 4x4, ಇದು 4x4 ಅಂದರೆ 4 feet ಅಗಲ, 4 feet ಹೈಟ್. ಇದು ಕೂಡ 4 feet ಅಗಲ ಐತಿ. 3 feet ಹೈಟ್ ಮಾಡ್ಕೊಳ್ರಿ. ಕಿಚನ್ ಆಗಿರೋದ್ರಿಂದ ನಿಮಗೆ 1 feet ವಾಲ್ ರೈಸ್ ಮಾಡ್ಕೊಂಡು ಇದನ್ನು ನೀವು ಹೈಟ್ 3 feet ಮಾಡ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಪ್ರವೇಶನೂ ಇರ್ತೈತಿ. ಆಮೇಲೆ ಗಾಳಿ ಜೋರಾಗಿ ಬಿಟ್ಟಾಗ ನಿಮ್ದು ಗ್ಯಾಸ್ ಇಲ್ಲಿದ್ದು ಏನಾದರೂ ಆರೋ ಚಾನ್ಸಸ್ ಇರ್ತೈತಿ ಗಾಳಿ ಜೋರಾಗಿ ಬಿಟ್ಟಾಗ. ಸೊ ಇದನ್ನು ನೀವು 1 feet ಹೈಟ್ ಮಾಡ್ಕೊಡ್ರಿ. ಇಲ್ಲೇ ನೀವು ನೋಡೋದಾದ್ರೆ ಇದು ಸ್ವಲ್ಪ ಸ್ಮಾಲ್ ಐತಿ ಸೈಜ್ ವಿಂಡೋದ. ಇದ್ರ ಸೈಜ್ ಎಷ್ಟೈತಿ ಅಂದರೆ 3x3 ಅಂದರೆ 3 feet ಅಗಲ, 3 feet ಹೈಟ್ ಐತಿ. ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ವೆಂಟಿಲೇಷನ್ 1 2 3 4 ಇವೆಲ್ಲ 2x2 ಸೈಜ್ ಅಂದರೆ 2 feet ಹೈಟ್, 2 feet ಅಗಲ ನಿಮ್ಗೆ ವೆಂಟಿಲೇಷನ್ ಅದಾವು. ಸೊ ಎಲ್ಲ ನಿಮ್ಗೆ ವಿಂಡೋಸು ಕೂಡ ಈಕ್ವಲ್ ನಂಬರ್ ಒಳಗೆ ಸಿಗ್ತವೆ. ಆಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಆಫ್ಸೆಟ್ ಬಗ್ಗೆ ನೋಡೋದಾದ್ರೆ ಇಲ್ಲಿಂದ ಇಲ್ಲಿ ನಿಮ್ಗೆ 6.5 feet ಐತಿ. ಅಗೇನ್ ಇಲ್ಲೇ ಹಿಂದೆ ವೆಸ್ಟ್ ಒಳಗೆ 1.5 ಐತಿ. ಇಲ್ಲಿ ನಾರ್ತ್ ಒಳಗೆ 1.5 feet ನಿಮ್ಗೆ ಸಿಗ್ತೈತಿ. ಸೊ ನೀವು ಮನೆ ಸುತ್ತಲೂ ಆರಾಮಾಗಿ ವಾಕಿಂಗ್ ಮಾಡ್ಕೋಬಹುದು. ಸುತ್ತಲೂ ನಿಮ್ಗೆ ಇಲ್ಲೇ ಜಾಗ ಇರ್ತೈತಿ ನಿಮ್ಗೆ. ಸೊ ದ್ಯಾಟ್ ವೆಂಟಿಲೇಷನ್ ಕೂಡ ನಿಮ್ಗೆ ಏನೋ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಒಬ್ಬೊಬ್ರು ಏನಂತಾರೆ ವಾಸ್ತು ಪ್ರಕಾರ ನಮ್ಗೆ ಈ ಕಡೆ ನಾರ್ತ್ ಸೈಡ್ ನಮ್ದು ಜಾಗ ಖಾಲಿ ಬಿಟ್ಟಿರ್ಬೇಕಂತಾರೆ. ಸೊ ಇದನ್ನು ಅವಾಗ ಏನು ಮಾಡ್ಕೋಬೋದು ಅಂದ್ರೆ ಈ ಸ್ಟೇರ್ ಕೇಸನ್ನು ಈ ಕಡೆ ನೀವು ಪ್ಲೇಸ್ ಮಾಡ್ಕೋಬಹುದು. ನಾ ಇಲ್ಲಿ ಅದಕ್ಕೆ ಇಲ್ಲಿ ಸ್ಟೇರ್ ಕೇಸ್ ಹಾಕಿನಂದ್ರೆ ಕಿಚನ್ನಿಗೆ ಇಲ್ಲೊಂದು ಸ್ವಲ್ಪ ಎಕ್ಸಸ್ ಇರಲಿ ಅಂಥೇಳಿ ಸಂಬಂಧ ನಾನು ಅದನ್ನು ಈ ಕಡೆ ಹಾಕೀನಿ. ಬೇಡ ಅಂತಂದ್ರೆ ನೀವು ಇದನ್ನು 1.5 feet ಐತಲ್ಲ ಅದನ್ನು ಈ ಕಡೆ ಆಫ್ಸೆಟ್ ಬಿಟ್ಕೊಳ್ರಿ. ಈ ಕಡೆ ಏನು 6.5 ಬಿಟ್ಟಿರಲ್ಲ ಅದನ್ನು ಇಲ್ಲಿ ಬಿಟ್ಕೊಳ್ರಿ ನಿಮ್ಗೆ. ಸೊ ವಾಸ್ತು ಪ್ರಕಾರ ಕರೆಕ್ಟ್ ಆಗ್ತೈತಿ. ಇದು ಕೂಡ ಕರೆಕ್ಟ್ ಐತಿ. ಬಟ್ ಕೆಲವೊಂದಿಷ್ಟು ಮಂದಿ ಭಾಳ ವಾಸ್ತು ನಂಬರ್ ಇತ್ತಂದ್ರೆ ಇದನ್ನು ಇಲ್ಲೇ ಮಾಡ್ಕೊಳೋದು ಚಲೋ ಅವ್ರೆ. ನೆಕ್ಸ್ಟ್ ಇವತ್ತಿಂದು ಪ್ಲ್ಯಾನ್ ಇದಾಗಿತ್ತು. ನೀವು ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ ನಾನು ಹಾಕ್ತಿರ್ತೀನಿ. ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಈ ಪ್ಲ್ಯಾನ್ ಅವರ ನೋಡಿ ರೆಫರೆನ್ಸ್ ಆಗಿ ತಗೊಳ್ಳಿ. ಅವ್ರು ಏನಾದ್ರು ಮನೆ ಕಟ್ಟಾತಿದ್ರೆ ಅವ್ರಿಗೆ ಈ ಪ್ಲ್ಯಾನ್ ರೆಫರೆನ್ಸ್ ಆಗಿ ತೊಗೊಂಡ್ರೆ ಅವ್ರಿಗೆ ಈಸಿ ಆಗ್ತೈತಿ ಮನೆ ಕಟ್ಟಕ್ಕೆ. ಆಮೇಲೆ ನೀವು ಯಾರಾದರೂ ಮನೆ ಕಟ್ಸಾತಿದ್ರೆ ಯಾವ ಸೈಜಿನ ಕಟ್ಸಾತ್ರಿ ಕಾಮೆಂಟ್ ಮಾಡಿರಿ. ಆಮೇಲೆ ಇನ್ನೇನು ಪ್ಲ್ಯಾನ್ ಇತ್ತಪ್ಪ ಕಟ್ಸೋದಂದ್ರೆ ಯಾವ ಸೈಜಿನ ಕಟ್ಟಿಸ್ಬೇಕನ್ನತ್ತೀರಿ ಅದನ್ನು ಕೂಡ ಪ್ಲ್ಯಾನ್ ಮಾಡಿರಿ. ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ. ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ ಅಪ್ಲೋಡ್ ಮಾಡ್ತಿರ್ತೀನಿ ಡಿಫ್ರೆಂಟ್ ಸೈಜಸ್ದು. ನೋಡಿರಿ. ನಾಳೆ ತನಕ ಎಲ್ಲರಿಗೂ ಸಿ ಯು, ಬೈ ಬೈ, ಟೇಕ್ ಕೇರ್, ಶುಭ ದಿನ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಹಿಂಗೆ ಡೈಲಿ ಹೊಸ ಹೊಸ ಪ್ಲ್ಯಾನ್ಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ನಮ್ಮ ಚಾನಲ್ನ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಡೈಲಿ ಹೊಸ ಹೊಸ ಪ್ಲ್ಯಾನ್ ಅಪ್ಲೋಡ್ ಮಾಡ್ತೀನಿ. ನಾಳೆ ಇನ್ನೊಂದು ಪ್ಲ್ಯಾನ್ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಶುಭ ದಿನ.